ತುಮಕೂರಿಗೆ ಕುಡಿಯುವ ನೀರಿನ ಸಮಸ್ಯೆಯಾಗಲ್ಲ. ಬುಗುಡನಹಳ್ಳಿ ಕೆರೆಗೆ ವಿಸಿಟ್ ಬಳಿಕ ಡಿಸಿ ಸ್ಪಷ್ಟನೆ. ತುಮಕೂರಿಗರಿಗೆ ಕುಡಿಯುವ ನೀರು ಪೂರೈಕೆ ಮಾಡ್ತಾ ಇರುವ ಬುಗುಡನಹಳ್ಳಿ ಕೆರೆಯಲ್ಲಿ ದಿನದಿಂದ ದಿನಕ್ಕೆ ನೀರು ಕಡಿಮೆಯಾಗ್ತಾ ಇದ್ದು ಕೆರೆ ಬರಿದಾಗ್ತಾ ಇತ್ತು. ಇದರಿಂದ ತುಮಕೂರಿಗೆ ಕುಡಿಯುವ ನೀರಿನ ಅಭಾವ ಎದುರಾಗಲಿದ್ಯಾ ಅನ್ನೋ ಅನುಮಾನ ಶುರುವಾಗಿತ್ತು. ಇನ್ನು ಈ ಬಗ್ಗೆ ನಿಮ್ಮ ಪ್ರಜಾಶಕ್ತಿ ಟಿವಿ ವರದಿಯನ್ನ ಕೂಡ ಬಿತ್ತರಿಸಿತ್ತು. ಪ್ರಜಾಶಕ್ತಿ ಟಿವಿ ವರದಿ ಬಿತ್ತರಿಸಿದ ಬೆನ್ನಲ್ಲೇ ಡಿಸಿ ಶುಭ ಕಲ್ಯಾಣ್ ಅಧಿಕಾರಿಗಳೊಂದಿಗೆ ಇಂದು ಬುಗುಡನಹಳ್ಳಿ ಕೆರೆಗೆ ಭೇಟಿಯನ್ನ ನೀಡಿ ಕೆರೆಯ ಪ್ರಸ್ತುತ ನೀರು ಶೇಖರಣೆ ಹಾಗೂ ತುಮಕೂರಿಗೆ ನೀರಿನ ಹರಿವಿನ ಬಗ್ಗೆ ಪರಿಶೀಲನೆಯನ್ನ ನಡೆಸಿದ್ದಾರೆ. ಇನ್ನು ಈ ವೇಳೆ ಮಾತನಾಡಿದ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್, ಪ್ರಸ್ತುತ ಬುಗುಡನಹಳ್ಳಿ ಕೆರೆಯಲ್ಲಿ 80 ಎಂಸಿಎಫ್ಟಿ ನೀರಿದ್ದು ಇಲ್ಲಿಂದ ತುಮಕೂರಿಗೆ ಪ್ರತಿದಿನ 2 ಎಂಸಿಎಫ್ಟಿ ನೀರನ್ನ ಮಾತ್ರ ಬಳಕೆ ಮಾಡಲಾಗ್ತಾ ಇದೆ. ನಮ್ಮ ಪಾಲಿಕೆ ವ್ಯಾಪ್ತಿಯಲ್ಲಿ ಸುಮಾರು 600 ಬೋರ್ವೆಲ್ಗಳಿವೆ. ಇದರಿಂದ ಕೂಡ ನೀರು ಪೂರೈಕೆ ಮಾಡಲಾಗ್ತಾ ಇದೆ. ಇನ್ನು ಬುಗುಡನಹಳ್ಳಿ ಕೆರೆಗೆ ಹೇಮಾವತಿ ನೀರು ಹರಿಸುವ ಬಗ್ಗೆ ಮಾತುಕತೆಯಾಗಿದೆ. ಕೆಲವೇ ದಿನಗಳಲ್ಲಿ ಬುಗುಡನಹಳ್ಳಿ ಕೆರೆಗೆ ಹೇಮಾವತಿ ನೀರು ಬರುತ್ತೆ. ಇದರಿಂದ ನಮಗೆ ಸದ್ಯಕ್ಕೆ ಯಾವುದೇ ನೀರಿನ ಅಭಾವ ಇಲ್ಲ ಎಂದು ತಿಳಿಸಿದ್ರು. ಬುಗುಡನಹಳ್ಳಿ ಕೆರೆಯಿಂದ ನಮಗೆ ರಿಕ್ವೈರ್ಮೆಂಟ್ ಇರುವುದು ತುಮಕೂರು ಸಿಟಿ ಪಾಪ್ಯುಲೇಷನ್ ಇಸ್ ಅರೌಂಡ್ 5 lakhs ಪ್ರೊಜೆಕ್ಟೆಡ್ ಪಾಪ್ಯುಲೇಷನ್. ಸೊ 2 MCFT ಬುಗುಡನಹಳ್ಳಿ ಕೆರೆಯಿಂದ ನಾವು ಡ್ರಾ ಮಾಡ್ತೀವಿ ಮತ್ತು ಸಪ್ಲಿಮೆಂಟ್ರಿ ಆಗಿ 1 MCFT ಬೋರ್ವೆಲ್ಸಿಂದ ಸುಮಾರು 600 ಬೋರ್ವೆಲ್ಸ್ ರನ್ನಿಂಗಲ್ಲಿ ಇದೆ. ಸಿಟಿ ಕಾರ್ಪೊರೇಷನಲ್ಲಿ ಏನು 35 ವಾರ್ಡ್ಸ್ ಇದೆ, ಅಲ್ಲಿ ವಿವಿಧ ಜಾಗದಲ್ಲಿ ಕುಡಿಯೋ ನೀರಿಗೆ ಬೋರ್ವೆಲ್ಸ್ ಇದೆ. ಅದು ಅರೌಂಡ್ 600 ಇದೆ. ಅದೆಲ್ಲ ಕೂಡ ಫಂಕ್ಷನಿಂಗ್ ಇದೆ. ಲಾಸ್ಟು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಮೀಟಿಂಗಲ್ಲಿ ಕಾರ್ಪೊರೇಷನ್ ಕಮಿಷನರ್ ಅವರು ಕನ್ಫರ್ಮ್ ಮಾಡಿದ್ದಾರೆ, ಬೆಸ್ಕಾಮಿಂದ ಎಷ್ಟೆಷ್ಟು ಮೀಟರ್ ರೀಡಿಂಗ್ಸ್ ಇದೆ ಅಂತ ಚೆಕ್ ಮಾಡಿ ಕನ್ಫರ್ಮ್ ಮಾಡಿದ್ದಾರೆ. ಸೊ ಅರೌಂಡ್ 600 ಬೋರ್ವೆಲ್ಸ್. ಸೊ ಅದರಿಂದ 1 MCFT ಮತ್ತು ಬುಗುಡನಹಳ್ಳಿಯಿಂದ 2 MCFT ನೀರು ಪ್ರತಿದಿನ ಡ್ರಾ ಮಾಡಿ ಅದನ್ನು ಟ್ರೀಟ್ಮೆಂಟ್ ಮಾಡಿ ಶುದ್ಧ ಕುಡಿಯೋ ನೀರನ್ನು ಸರಬರಾಜು ಮಾಡ್ತಾ ಇದ್ದಾರೆ. ಆಲ್ಟರ್ನೇಟ್ ಡೇಸ್ ಕನಿಷ್ಠ ಪ್ರತಿಯೊಂದು ವಾರ್ಡ್ ಕೂಡ ಈಗ ನೀರು ಸರಬರಾಜು ಆಗ್ತಾ ಇದೆ. ಪ್ರತಿದಿನ ಕೂಡ ನಮ್ಮ ಇಂಜಿನಿಯರ್ಸು ಮತ್ತು ಆಲ್ಟರ್ನೇಟ್ ಡೇಸ್ ಕಾರ್ಪೊರೇಷನ್ ಕಮಿಷನರ್ ಕೂಡ ವಾರ್ಡ್ಗೆ ವಿಸಿಟ್ ಮಾಡಿದ್ದಾರೆ. ನಾನು ಕೂಡ ಕೆಲವು ಮನೆಗಳಲ್ಲಿ ವಿಚಾರಣೆ ಮಾಡಿದಾಗ ಆಲ್ಟರ್ನೇಟ್ ಡೇಸ್ ನಮಗೆ ನೀರು ಬರ್ತಾ ಇದೆ, ಸಂಪಿಗೆ ಫಿಲ್ ಮಾಡ್ತಾ ಇದ್ದೀವಿ, ಏನು ಇಶ್ಯೂಸ್ ಇಲ್ಲ ಅಂತಲೇ ನಮಗೆ ಮಾಹಿತಿ ಇದೆ. ಸೊ ತಾವು ಬುಗುಡನಹಳ್ಳಿ ಕೆರೆಯಲ್ಲಿ ಇಟ್ ಈಸ್ ಅ ಕೆಪಾಸಿಟಿ ಆಫ್ 363 MCFT. ಈಗ ಪ್ರೆಸೆಂಟ್ ಸ್ಟೋರೇಜ್ ಎಷ್ಟು ಅಂದರೆ, ಈಗ ಹೇಮಾವತಿ ನೀರು ನಮಗೆ ಎವ್ರಿ ವಾಟರ್ ಇಯರ್ ಏನು ಅಲೋಕೇಶನ್ ಇದೆ ಅದು ಬರುತ್ತೆ. ಹೋದ ವರ್ಷವೂ ಬಂದಿದೆ ಮತ್ತು ನಾವು ಸ್ಟೋರ್ ಮಾಡಿ ಈಗ ಸರಬರಾಜು ಮಾಡ್ತಾನೇ ಇದ್ದೀವಿ. ಈಗ ಸದ್ಯಕ್ಕೆ ಎಷ್ಟಿದೆ ಕೆಪಾಸಿಟಿ ಅಂತ ಕೇಳಿದ್ರೆ ಅರೌಂಡ್ 100 MCFT ಇದೆ. ಇದರಲ್ಲಿ 10 MCFT ಡೆಡ್ ಸ್ಟೋರೇಜ್ ಅಂತ ಕರಿತೀವಿ. ಅಂದರೆ ವಿ ಕ್ಯಾನ್ ನಾಟ್ ಡ್ರಾ ದಟ್ ವಾಟರ್ ಯೂಸಿಂಗ್ ದ ಜಾಕ್ ವೆಲ್. ಸೊ ಅದು ಡೆಡ್ ಸ್ಟೋರೇಜ್ ಒಂದು 10 MCFTಗೆ ಮೈನಸ್ ಮಾಡಿದರೆ, ಇನ್ನೊಂದು 10 MCFT ಇವ್ಯಾಪ್ರೇಷನ್ ಜಾಸ್ತಿ ಇದೆ. ಈಗ ಬಿಸಿಲು ಜಾಸ್ತಿ ಇದೆ, ಹಂಗಾಗಿ ಇವ್ಯಾಪ್ರೇಷನ್ಗೆ ಒಂದು 10 ಅದನ್ನು ಲೆಕ್ಕ ತಗೊಂಡ್ರೆ ಅರೌಂಡ್ 20 MCFT ರಿಮೂವ್ ಮಾಡಿ 80 MCFT ಸದ್ಯಕ್ಕೆ ಡ್ರಾ ಮಾಡಿ ಕೊಡಲಿಕ್ಕೆ ಅವಕಾಶ ಇದೆ. ಅದನ್ನು ಡ್ರಾ ಮಾಡಿ ಕೊಡ್ತಾ ಇದ್ದೀವಿ. ಅಲ್ಲಿ ಕೂಡ ಪಂಪ್ ಹೌಸ್ ಇದೆ, ತಾವು ನೋಡ್ಬೋದು. ಸೊ ಪ್ರತಿದಿನ ಈಗ ಜಾಕ್ವೆಲ್ಲಿಂದ ಪಂಪ್ ಮಾಡಿ ಸರಬರಾಜಂತೂ ಆಗ್ತಾ ಇದೆ. ಈಗಿರುವ 80 MCFT ಇನ್ನೂ ಒಂದು ಮೇ ಫಸ್ಟ್ ವೀಕ್ ತನಕ ಬರುವ ಸಾಧ್ಯತೆ ಇದೆ. ನಮಗೆ ಏನು ಆತಂಕ ಪಡುವ ಅವಶ್ಯಕತೆ ಇಲ್ಲ ಒಂದು. ಆಮೇಲೆ ಈಗಾಗಲೇ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಸನ್ಮಾನ್ಯ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಸರ್ ಆಲ್ರೆಡಿ ಆನರಬಲ್ ರೆವಿನ್ಯೂ ಮಿನಿಸ್ಟರ್ಗೆ ಮಾತಾಡಿದ್ದಾರೆ ಮತ್ತು ಹೇಮಾವತಿ ಚೀಫ್ ಇಂಜಿನಿಯರ್ಗೆ ಮಾತಾಡಿದ್ದಾರೆ. ಈಗ ನಮಗೆ ಸಮರಲ್ಲಿ ರಿಲೀಸ್ ಮಾಡಬೇಕಾಗಿರೋ 1.5 TMC ನೀರನ್ನು ಬಿಡುಗಡೆ ಮಾಡಬೇಕು ಅಂತ ನಾವು ಕೂಡ ಅಧಿಕೃತವಾಗಿ ಕಾರ್ಪೊರೇಷನ್ ಕಮಿಷನರಿಂದ ಒಂದು ವರದಿ ತಗೊಂಡು ಈಗ ಎಷ್ಟು ಇದೆ, ಇನ್ನು ಎಷ್ಟು ದಿನಗಳಿಗೆ ಬರ್ಬೋದು, ಇವ್ಯಾಪ್ರೇಷನ್ ರೇಟ್ ಜಾಸ್ತಿ ಆಗಿದೆ, ಅಂಡರ್ಗ್ರೌಂಡ್ ವಾಟರ್ ಲೆವೆಲ್ಸು ಕಡಿಮೆ ಆಗ್ತಾ ಇದೆ. ಸೊ ಹಂಗಾಗಿ ಬೋರ್ವೆಲ್ಸೂ ಕೆಲವುದು ಡಿಫಂಕ್ಷನ್ ಆಗ್ತಾ ಇದೆ. ಇದೆಲ್ಲನೂ ಮಾಹಿತಿ ತಗೊಂಡು ಅವರಿಂದ ರಿಪೋರ್ಟ್ ಮೇಲೆ ನಾವು ಮಾರ್ಚಲ್ಲಿನೇ ಚೀಫ್ ಇಂಜಿನಿಯರ್ ಹೇಮಾವತಿಗೆ ಒಂದು ಪತ್ರ ಬರೆದಿದ್ವಿ. ಮಾರ್ಚ್ ಫಸ್ಟ್ ವೀಕಲ್ಲಿನೇ ಬರೆದಿದ್ದೀವಿ ದಟ್ ನಮಗೆ ಇನ್ನೂ ಏನು 1.25 to 1.5 TMC ನೀರು ಬರಬೇಕು, ಅದನ್ನು ಬಿಡುಗಡೆ ಮಾಡಿ ಅಂತ ಅಫಿಷಿಯಲಿ ವಿ ಹ್ಯಾವ್ ಕಮ್ಯುನಿಕೇಟೆಡ್.
ಆಮೇಲೆ ನಿನ್ನೆ ಸನ್ಮಾನ್ಯ ಮುಖ್ಯಮಂತ್ರಿ ಅವರು ಎಲ್ಲ DCCUಗಳಿಗೆ ಕುಡಿಯೋ ನೀರು ಬಗ್ಗೆನೇ ವಿಶೇಷವಾಗಿ ಒಂದು ಸಭೆ ಕರೆದಿದ್ರು. ಅದರಲ್ಲಿ ಕೂಡ ತುಮಕೂರದು ಸಿಟಿದು ಬುಗುಡ್ನಳ್ಳಿ ಕೆರೆಗೆ ನಮಗೆ ಹೇಮಾವತಿ ನೀರು ಬರಬೇಕು ಅನ್ನೋ ಪ್ರಸ್ತಾಪವನ್ನು ನಾವು ಆ ಸಭೆಯಲ್ಲಿ ಕೂಡ ನಾನು ಸಬ್ಮಿಟ್ ಮಾಡಿದ್ದೀನಿ ಟು ದಿ ಆನರಬಲ್ ರೆವಿನ್ಯೂ ಮಿನಿಸ್ಟರ್. ಸೊ ಇಷ್ಟು ನಾವು ಕ್ರಮ ತಗೊಂಡಿದ್ದೀವಿ. ಒಟ್ನಲ್ಲಿ ಬೇಸಿಗೆಯಲ್ಲಿ ತುಮಕೂರಿಗೆ ಕುಡಿಯುವ ನೀರಿನ ಅಭಾವ ಉಂಟಾಗುತ್ತೆ ಎಂಬ ಅನುಮಾನ ಶುರುವಾಗಿತ್ತು. ತುಮಕೂರಿನ ಜನತೆಗೆ ನೀರಿನ ತೊಂದರೆ ಆಗದಂತೆ ನೋಡಿಕೊಳ್ಳಲು ತುಮಕೂರು ಜಿಲ್ಲಾಡಳಿತ ಪಣ ತೊಟ್ಟಿದೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.